ಡಿಕೆ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವ ಪ್ರಕ್ರಿಯೆಗೆ ಸಿಎಂ ಮುಂದಾಗಿದ್ದಾರೆ. ಅಳೆದು ತೂಗಿ ಲಿಸ್ಟ್ ಫೈನಲ್ ಮಾಡಿದ್ದಾರೆ ಸಿಎಂ ಅನ್ನುವಂತ ಮಾಹಿತಿ ಇದೆ. ಫ್ರೀಡಂ ಟಿವಿ ಬಳಿ ಖಾತೆ ಹಂಚಿಕೆಯ ಲಿಸ್ಟ್ ಇದೆ. ಅಳೆದು ತೂಗಿ ಲಿಸ್ಟ್ ಫೈನಲ್ ಮಾಡಿದ್ದಾರೆ ಸಿಎಂ. ಫ್ರೀಡಂ ಟಿವಿಯ ಬಳಿ ಖಾತೆ ಹಂಚಿಕೆಯ ಲಿಸ್ಟ್ ಇದೆ. ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಮತ್ತು ಕಂದಾಯ ಹಾಗೂ ಯುವ ಸಬಲೀಕರಣ ಇಲಾಖೆ, ಪ್ರಿಯಾಂಕ್ ಖರ್ಗೆಗೆ ನಿರೀಕ್ಷಿಸಿದಂತೆ ಗೃಹ ಖಾತೆ ಮತ್ತು ಐಟಿಬಿಟಿ, ಇನ್ನು ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ, ಎಂಬಿ ಪಾಟೀಲ್ ಅವರಿಗೆ ನಿರೀಕ್ಷಿತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಇನ್ನು ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಇಲಾಖೆಯನ್ನ ನೀಡಲಾಗಿದೆ. ಪ್ರಬಲ ಖಾತೆಯೇ. ಇನ್ನು ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ನೀಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಯಥಾಸ್ಥಿತಿ ಆಹಾರ ಮತ್ತು ನಾಗರಿಕ ಸರಬರಾಜು, ಬೈರತಿ ಸುರೇಶ್ ಅವರಿಗೆ ಖಾತೆ ಬದಲಾವಣೆ ಸಾರಿಗೆ ಇಲಾಖೆಯ ಖಾತೆ, ಇನ್ನು ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯ ಖಾತೆ ನೀಡಲಾಗಿದೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನೀಡಲಾಗಿದೆ. ಅಂದ್ರೆ ಪ್ರಬಲ ಖಾತೆಗಳನ್ನೇ ನೀಡಲಾಗಿದೆ. ಈ ಅನುಭವಿ ಸಚಿವರುಗಳಿಗೆ ಪ್ರಮುಖ ಖಾತೆಗಳನ್ನ ನೀಡಲಾಗಿದೆ. ಅದರಲ್ಲಿ ಹೊಸ ಮುಖ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ. ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದ್ದು, ಪರಮೇಶ್ವರ್ ಡಿಸಿಎಂ, ಕಂದಾಯ ಮತ್ತು ಯುವ ಸಬಲೀಕರಣ ಇಲಾಖೆ ನಿಭಾಯಿಸುತ್ತಾರೆ. ಪ್ರಿಯಾಂಕ್ ಖರ್ಗೆಗೆ ಹೊಸದಾಗಿ ಗೃಹ ಖಾತೆ, ಇನ್ನು ಸಿದ್ದು ಸಂಪುಟದಲ್ಲಿ ಐಟಿಬಿಟಿ ಖಾತೆ ನಿಭಾಯಿಸಿದ್ರು, ಅದೇ ಸಿಗ್ತಾ ಇದೆ. ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ, ಹಿಂದೆ ಇದ್ದ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ಎಂಬಿ ಪಾಟೀಲ್ ಅವರ ಹೆಗಲೇ ಏರಿದೆ. ಸೇಮ್ ಹಿಂದೆ ಹೇಗೆ ನಿಭಾಯಿಸಿದ್ರು ಅದೇ ಖಾತೆ ಎಂಬಿ ಪಾಟೀಲ್ ಅವರಿಗೆ ನೀಡಲಾಗಿದೆ. ಫ್ರೀಡಂ ಟಿವಿ ಬಳಿ ಖಾತೆ ಹಂಚಿಕೆಯ ಲಿಸ್ಟ್ ಇದ್ದು, ಆ ಲಿಸ್ಟ್ನ ಅನ್ವಯ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಸಿಕ್ಕಿದೆ. ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ, ಸತೀಶ್ ಜಾರಕಿಹೊಳಿಗೆ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಬಯಸಿದ್ರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ, ಆದರೆ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನ ನೀಡಲಾಗಿದ್ರೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ. ಕೆಲಸ ಪದ್ಧತಿ ಮೇಲೆ ನೋಟಿಫಿಕೇಶನ್ ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನೇ ಇರ್ತದೋ ಆ ಕೆಲಸ ಕಳಿಸ್ಕೊಡ್ತೀವಿ. ಆಯಿತು. ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ. ಕೆಲಸ ಪದ್ಧತಿ ಮೇಲೆ ನೋಟಿಫಿಕೇಶನ್ ಮಾಡ್ತಾರೆ. ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನೇ ಇರ್ತದೋ ಆ ಕೆಲಸ ಕಳಿಸ್ಕೊಡ್ತೀವಿ. ಆಯಿತು. ನೂತನ ಸಚಿವರಿಗೆ ಈಗ ಖಾತೆ ಹಂಚಿಕೆಯಾಗಿದೆ. ಡಿಕೆ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದ್ದು, ನೋಟಿಫಿಕೇಶನ್ಗೆ ರಾಜ್ಯಪಾಲರ ಬಳಿ ಕಳಿಸ್ತೀವಿ, ಅವರವ್ರ ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈ ಮೂಲಕ ರಾಮಲಿಂಗಾರೆಡ್ಡಿ ಅವರಿಗಿದ್ದಂಥ ಅಸಮಾಧಾನವನ್ನು ಹೋಗಲಾಡಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಬಹಳ ಕೂಲಾಗಿದ್ದಾರೆ. ಯಾಕೆಂದರೆ ಇದ್ದಂಥ ಗೊಂದಲ ಬಗೆಹರಿದಂತೆ ಕಾಣಿಸ್ತಿದೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಯಸಿದ್ರು, ಆದರೆ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಿಭಾಯಿಸ್ತಾ ಇದ್ದ ಜಲಸಂಪನ್ಮೂಲ ಖಾತೆ ಈಗ ರಾಮಲಿಂಗಾರೆಡ್ಡಿಯವರ ಹೆಗಲೇರಿದೆ. ಅಂತೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಖಾತೆನೂ ಬೇಕು ಅಂದಿದ್ರು, ಆದರೆ ಒಬ್ಬರಿಗೆ ಒಂದೇ ಖಾತೆ ಅಂದಿದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟು ಲೋಕೋಪಯೋಗಿ ಖಾತೆಯ ಸಚಿವರಾಗಿ ಇನ್ನು ಮುಂದೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ.